ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ. ಕೇರಳದಲ್ಲೂ ಕೂಡ ಹಿಂಗೆ ಆಗಿತ್ತು. ಅಲ್ಲಿನ ಸರ್ಕಾರ ಗಟ್ಟಿ ನಿಲುವು ತಗೊಂಡು ಪ್ರದರ್ಶನಕ್ಕೆ ಅವಕಾಶ ಕೊಡ್ತು. ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಅದನ್ನು ಮಾಡಬೇಕು ಎನ್ನುವಂಥ. ನಾನು ಒಪ್ತೀನಿ. ಯಾವ ದೇಶದ್ದಾದರೆ ಏನು, ಯಾರು ನಮಗೆ ವಿರೋಧಿಗಳಲ್ಲ. ಯಾವ ದೇಶದ್ದಾದರೂ ಅಷ್ಟೇ. ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಬಂದರೆ ಖಂಡಿತ ಆ ಸಿನಿಮಾನ ಸ್ವಾಗತಿಸಬೇಕಷ್ಟೇ. ಅದರಲ್ಲೇನು ಎರಡು ಮಾತಿಲ್ಲ. ನಿಮ್ಮ ಪ್ರಕಾರ ಪ್ಯಾಲೆಸ್ತೀನ್ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕಿತ್ತ? ತಪ್ಪೇನಿದೆ? ಪ್ಯಾಲೆಸ್ಟೈನ್ ಸಿನಿಮಾ ನಾವು ನೋಡಬೇಕು. ಅದರಲ್ಲಿ ಏನು ತಪ್ಪಿದೆ? ಸಿನಿಮಾ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ನೀವು ಯಾವ ವಿಚಾರಗಳನ್ನು, ಯಾವ ಐಡಿಯಾಲಜಿಗಳನ್ನು ಬಿತ್ತಲಿಕ್ಕೆ ಟ್ರೈ ಮಾಡ್ತೀರ ಅನ್ನೋದು ಅಷ್ಟೇ ಮುಖ್ಯ. ಪ್ರತಿ ಸಾರಿ ಪ್ರಕಾಶ್ ರಾಜ್ ಅವರು ನೇರವಾಗಿ ಪ್ಯಾಲೆಸ್ತೈನ್ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕೊಡಿ ಅಂದರೆ ತಪ್ಪಾಗ್ತಿರ್ಲಿಲ್ಲವೇನೋ ಗೊತ್ತಿಲ್ಲ. ಆದರೆ ಅಲ್ಲಿ ಹೇಳ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮೂಗು ತೋರಿಸ್ತಾ ಇದೆ, ತಡೆ ಹಿಡಿಯುವಂಥ ಕೆಲಸ ಮಾಡ್ತಿದೆ ಅನ್ನೋಂಥದ್ದು ರಾಜಕೀಯವನ್ನು ಅಲ್ಲಿ ತೋರಿಸುವಂಥ ಕೆಲಸ ಮಾಡೋದು. ಈ ಪ್ರಕಾಶ್ನ ಎಲ್ಲಿ ಮಾತಾಡಲ್ಲ ಹೇಳಿ? ಎಲ್ಲ ಕಡೆ ಮಾತಾಡ್ತಾರೆ. ನೀವು ಯಾವುದಕ್ಕೆ ಹೋದರೂ ಅದಕ್ಕೆ ಕೇಂದ್ರ ಸರ್ಕಾರದ ಹೊಣೆ ಮಾಡ್ತಾರೆ. ನೀವೇನಾದ್ರು ಕೇಳಿ, ನಮ್ಮ ರೋಡಲ್ಲಿ ನಾಯಿಗಳು ಜಾಸ್ತಿ ಇದೆ, ಬೀದಿ ನಾಯಿಗಳು, ಅದಕ್ಕೂ ಕೇಂದ್ರ ಸರ್ಕಾರ ಹೊಣೆನಾ? ನಾವು ಹಿಂಗೆಲ್ಲ ಮಾತಾಡಬೇಕಾಗುತ್ತೆ. ಸಿನಿಮಾ ಇದು, ನಾವು ಸಿನಿಮಾ ಹಬ್ಬದಲ್ಲಿದ್ದೀವಿ, ಸಿನಿಮಾ ಎಂಜಾಯ್ ಮಾಡೋಣ. ಈಗ ಫಿಲ್ಮ್ ನೋಡಿದರೆ ಎಷ್ಟು ಸಿನಿಮಾಗಳನ್ನು ನೋಡಿದ್ರಿ? ಇನ್ನು ಯಾವೆಲ್ಲ ಸಿನಿಮಾಗಳು ನೋಡಬೇಕು ಅನ್ನೋ ಆಸೆ? 2 ಸಿನಿಮಾ ನೋಡಿದೆ. ಈಗ ಉಳಿದ ಸಿನಿಮಾಗಳಿದೆ, ನೋಡ್ತಾ ಇದ್ದೀನಿ. ಸರ್, ಸೊ ಇದಿಷ್ಟು ಏನೋ ಸಿನಿಮಾ ಸಾಹಿತಿ ಆಗಿರ್ತಕ್ಕಂಥ ವಿ ನಾಗೇಂದ್ರ ಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.